ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2.5 ವರ್ಷಗಳಿಗೆ ಒಮ್ಮೆ ತನ್ನ ಪಥವನ್ನು ಅಂದರೆ ತನ್ನ ರಾಶಿಯನ್ನು ಬದಲಾಯಿಸುವಂತಹ ಅತ್ಯಂತ ನಿಧಾನವಾಗಿ ಚಲಿಸುವಂತಹ ಶನೈಹಿ ಚರತಿ, ನಿಧಾನವಾಗಿ ಚಲಿಸುವಂತಹ ಗ್ರಹವೇ ಶನೈಶ್ಚರ ಗ್ರಹ. ನಾವು ಶನೇಶ್ವರ ಅಂತೀವಿ, ಅದು ಶನೈಶ್ಚರ ಅಂತ. ಶನೈಹಿ ಚರತಿ, ನಿಧಾನವಾಗಿ ಚಲಿಸುವವನು ಅಂತ. ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಶನೈಶ್ಚರ ಸ್ವಾಮಿ ಗ್ರಹ ಅಲ್ಲಿ ಒಂದೊಂದು ರಾಶಿಯಲ್ಲಿ ಇರ್ತಾನಂತೆ. ನಿಮಗೆ ರವಿಗ್ರಹ 1 ತಿಂಗಳಿಗೆ ಬದಲಾದರೆ, ಚಂದ್ರಗ್ರಹ 2.5 ದಿವಸಕ್ಕೆ ಬದಲಾದರೆ, ರಾಹುಕೇತುಗಳು ಸಹ ಅಷ್ಟೇ. ನಿಮಗೆ 1.5 ವರ್ಷ 18 ತಿಂಗಳುಗಳೇ ಬದಲಾದರೆ, ಗುರುಗ್ರಹ 1 ವರ್ಷಕ್ಕೊಮ್ಮೆ ಬದಲಾಗ್ತಾನೆ. ಬಟ್ ಶನೇಶ್ಚರ ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ 2.5 ವರ್ಷಗಳನ್ನೇ ತೆಗೆದುಕೊಳ್ತಾನೆ ಅಂತ. ಸೊ ಅದರಿಂದಾಗಿ 2.5 ವರ್ಷಗಳ ನಂತರ ಮತ್ತೆ ಪುನಃ ಆ ಪರಮ ಪವಿತ್ರವಾದಂತಹ ಶನೇಶ್ಚರನ ಸಂಚಾರ ಆಗುವಂಥ ದಿವಸ ಮತ್ತೆ ಪುನಃ ಬಂದಿದೆ. ಅದು ಯಾವತ್ತು ಅಂತಂದರೆ ಅಮಾವಾಸ್ಯೆಗೆ ದಿವಸ ಮಾರ್ಚ್ 29ನೇ ತಾರೀಕು. ಮಾರ್ಚ್ 29ನೇ ತಾರೀಕು ಅಮಾವಾಸ್ಯೆ ದಿವಸ ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ ಕುಂಭರಾಶಿಯಿಂದ 4ನೇ ಪಾದ, ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಮೀನರಾಶಿಗೆ ಶನೇಶ್ಚರ ಗ್ರಹಣ ಸಂಚಾರ ಆಗುತ್ತಾ ಇದೆ. ಇದರಿಂದ ಬಹಳಷ್ಟು ರೀತಿಯಲ್ಲಿ ಶನೇಶ್ಚರನ ಒಂದು ಪ್ರಭಾವ 12 ರಾಶಿಗಳ ಮೇಲೂ ಸಹ ಆಗಲಿದೆ. ಬಹಳಷ್ಟು ವಿಚಾರವಾದಂತಹ, ಬಹಳಷ್ಟು ವಿಭಿನ್ನವಾದಂತಹ, ಬಹಳಷ್ಟು ವಿಶೇಷವಾದಂತಹ ಪ್ರಭಾವಗಳನ್ನು ಪ್ರತಿಯೊಂದು ರಾಶಿಯವರು ಬದಲಾವಣೆಯ ಗಾಳಿ ಅಂತೀವಲ್ಲ, ಆ ಥರ ಬದಲಾವಣೆ ಶನೇಶ್ಚರನ ಪ್ರಭಾವದಲ್ಲಿ ಕಾಣಲಿದ್ದಾರೆ. ಹೀಗಿರುವಾಗ ಈ ಒಂದು ವಿಡಿಯೋದಲ್ಲಿ ನಾನು ಇನ್ನು 2.5 ವರ್ಷಗಳ ಕಾಲದ ತನಕ, ಅಂದರೆ ನಿಮಗೆ 2027ನೇ ಇಸವಿ ಜೂನ್ 2ನೇ ತಾರೀಕಿನ ತನಕ ಶನೇಶ್ಚರ ಗ್ರಹ ಮೀನರಾಶಿಯಲ್ಲಿ ಇರಲಿದ್ದಾನೆ. ಸೊ ಆದ್ದರಿಂದ 29 ಮಾರ್ಚ್ 2025ರಿಂದ 2 ಜೂನ್ 2027, ಈಗ 25, 26, 27ನೇ ಇಸವಿ ಆಯಿತಾ, ಅಲ್ಲಿ ತನಕ ಒಂದು 4 ರಾಶಿಯವರಿಗೆ ಸಂಪೂರ್ಣವಾಗಿ ಶನೇಶ್ಚರನ ಬಲ ಸಿಗಲಿದೆ, ಶನೇಶ್ಚರ ಅನುಗ್ರಹ ಸಿಗಲಿದೆ. ಅವರೊಂಥರ ಒಳ್ಳೆಯ ಅದ್ಭುತವಾದಂಥ ಯಶಸ್ಸನ್ನು ಕಾಣಲಿದ್ದಾರೆ ಅಂತ. ಯಾವುದು ಆ 4 ರಾಶಿಯವರು ಹಾಗೂ ಅವರ ಈ 2.5 ವರ್ಷದಲ್ಲಿ ಅವರಲ್ಲಿ ಆಗುವುದಾದಂತಹ ವಿಶೇಷ ಶನಿ ಬಲ, ವಿಶೇಷ ಶನೇಶ್ವರ ಅನುಗ್ರಹ ಏನು, ಯಾವ ರಾಶಿಯವರಿಗೆ ಅನ್ನುವಂಥದ್ದನ್ನು ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೇಳ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ನೀವೇನಾದರೂ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ಶನೇಶ್ಚರ ಗ್ರಹ ಅನುಗ್ರಹವಾಗಲಿ. ಪ್ರತಿಯೊಬ್ಬರು ಕಮೆಂಟ್ನಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಸಹ ಮೇಲ್ಗಡೆ ನಾನು ಅದನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತೇನೆ, ಆ ಮಂತ್ರವನ್ನು. ದಯವಿಟ್ಟು ನಾನು ಸ್ಕ್ರೀನ್ ಮೇಲೆ ಕಾಣಿಸುವಂಥ ಮಂತ್ರವನ್ನು ಅದೇ ರೀತಿ ವ್ಯಾಕರಣ ಶುದ್ಧವಾಗಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ. ಪ್ರತಿಯೊಬ್ಬರು ಸಹ 8 ಬಾರಿ ಓಂ ಶಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. 2027ನೇ ಇಸ್ವಿ ಜೂನ್ 2ನೇ ತಾರೀಕಿನ ತನಕ ಶನೇಶ್ಚರನ ಒಂದು ಅದ್ಭುತವಾದ
ವಿಶೇಷವಾದ ಶನಿ ಬಲವನ್ನು ಪಡಿತಾ ಇರತಕ್ಕಂಥ ಮೊದಲನೇ ರಾಶಿಯವರು ಯಾರಪ್ಪ ಅಂತಂದರೆ ಮಿಥುನ ರಾಶಿಯವರು. ಅಫ್ಕೋರ್ಸ್ ಬೇರೆ ಬೇರೆ ರೀತಿಯಲ್ಲಿ ಶನೇಶ್ವರನ ಒಂದು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬಹುದು, ಬೇರೆ ಬೇರೆ ರೀತಿಯ ಪ್ರಭಾವ ಆಗ್ಬೋದು. ಆದರೆ ನಾನು ಹೇಳುವ ದೃಷ್ಟಿಕೋನ ಬೇರೆ. ಏನಂತಂದರೆ ಯಾರೂ ನಿಮಗೆ ಹೇಳಿರದಂಥ ಒಂದು ವಿಶೇಷವಾದ ದೃಷ್ಟಿಕೋನದಲ್ಲಿ ಶನೇಶ್ವರನ ಒಂದು ಬಲವನ್ನು ನಾನು ಮಿಥುನ ರಾಶಿಯವರು ತಿಳಿಸ್ತಾ ಇದ್ದೇನೆ. ಶನೇಶ್ವರ ಗ್ರಹ ಮಿಥುನ ರಾಶಿಯವರಿಗೆ ಭಾಗ್ಯಾಧಿಪತಿ. ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿರ್ತಾನೆ ಅಂತಂದರೆ ಅದೃಷ್ಟವನ್ನು ಕೊಡ್ತಾ ಇರ್ತಾನೆ. ಸೊ ಕರ್ಮಸ್ಥಾನದಲ್ಲಿರುವಂತಹ ಭಾಗ್ಯಾಧಿಪತಿಯಾದಂತಹ ಶನೇಶ್ವರನ ತ್ರಿಪಾದಿ ದೃಷ್ಟಿ ಮಿಥುನ ರಾಶಿಯವರ ಮೇಲೆ ಬೀಳುತ್ತೆ. ಆದ್ದರಿಂದ ಆ ಶನೇಶ್ವರನ ತ್ರಿಪಾದಿ ದೃಷ್ಟಿಯ ಒಂದು ಫಲವಾಗಿ ಭಾಗ್ಯಾಧಿಪತಿಗೆ ತ್ರಿಪಾದಿ ದೃಷ್ಟಿಯಿಂದಾಗಿ ಮಿಥುನ ರಾಶಿಯವರಿಗೆ ಹಲವಾರು ವಿಚಾರಗಳಲ್ಲಿ ಅದೃಷ್ಟವನ್ನು ಕೊಡಲಿದ್ದಾನೆ ಶನೇಶ್ವರ ಗ್ರಹ 2027 ಜೂನ್ 2ನೇ ತಾರೀಕಿನ ತನಕ. ಆದ್ದರಿಂದ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಆದರೂ ಸಹ ಶನೇಶ್ವರ ಗ್ರಹನ ಕೆಲವಿಷ್ಟು ಬೇರೆ ಬೇರೆ ನಾನು ಇನ್ನೊಂದು ಬೇರೆ ಬೇರೆ ವಿಡಿಯೋಗಳಲ್ಲಿ ಅದರ ಬೇರೆ ಬೇರೆ ಆ್ಯಂಗಲ್ಗಳನ್ನು, ಅಂದರೆ ಯಾಕೆಂದರೆ ಇದು ವಿಶೇಷವಾದಂಥ ಪ್ರಭಾವ ಆದ್ದರಿಂದ ಎಲ್ಲ ಆ್ಯಂಗಲ್ಗಳಲ್ಲೂ ಸಹ ಎಲ್ಲ ದೃಷ್ಟಿಕೋನದಲ್ಲೂ ಸಹ ಶನಿ ಸಂಚಾರವನ್ನು ಲೆಕ್ಕ ಹಾಕಬೇಕಾಗತ್ತೆ. ನಾನು ಭಾಗ್ಯಾಧಿಪತಿಯಾಗಿ ಕರ್ಮದಲ್ಲಿದ್ದು ತ್ರಿಪಾದಿ ದೃಷ್ಟಿಯನ್ನು ನಿಮ್ಮ ರಾಶಿಯ ಮೇಲೆ ಇರ್ತಾನೆ. ಆದ್ದರಿಂದ ಮಿಥುನ ರಾಶಿಯವರಿಗೆ ಶನಿ ಬಲ ಅನ್ನುವ ಒಂದು ದೃಷ್ಟಿಕೋನದಲ್ಲಿ ಹೇಳಿದ್ದೇನೆ. ಇದಲ್ಲದೇನೆ ಅಷ್ಟಮಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿ ಶನಿ ಅನ್ನುವಂಥ ದೃಷ್ಟಿಕೋನ, ಹೀಗೆ ಹಲವಾರು ವಿಧಾನದಲ್ಲಿ ಶನೇಶ್ವರನ ದೃಷ್ಟಿಕೋನ ಹಾಗೂ ವಿಶೇಷವಾಗಿ ಶನೇಶ್ವರನ ಆರಾಧನೆಯನ್ನು ಮಾಡಿ ಶುಭ ಫಲಗಳನ್ನು ಪಡ್ಕೊಳ್ಬೇಕಾಗತ್ತೆ ನೀವು. ಆದ್ದರಿಂದ ಈ ವಿಡಿಯೋ ಎಂಡ್ ತನಕ ನೋಡಿ. ನಾನು ವಿಶೇಷವಾದಂಥ ಪರಿಹಾರವನ್ನು ಹೇಳ್ತೇನೆ, ಪ್ರತಿಯೊಬ್ಬರು ಸಹ ಪರಿಹಾರವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 2027ನೇ ಇಸ್ವಿ ಜೂನ್ 2ನೇ ತಾರೀಕಿನ ತನಕ ಶನಿ ಬಲವನ್ನು ಪಡಿತಾ ಇರತಕ್ಕಂಥ ಎರಡನೆಯ ಅದೃಷ್ಟಶಾಲಿ ರಾಶಿಯವರು ಯಾರಪ್ಪ ಅಂದರೆ ಕನ್ಯಾ ರಾಶಿಯವರು. ಪಂಚಮಾಧಿಪತಿಯಾದಂತಹ ಶನೇಶ್ವರ ಗ್ರಹಣ ಸಂಪೂರ್ಣ ದೃಷ್ಟಿ ಸಪ್ತಮದಿಂದ ಪೂರ್ಣ ಶನಿ ಬಲ ಕನ್ಯಾ ರಾಶಿಯವರಿಗೆ ಪಂಚಮಾಧಿಪತಿಯ ಬಲ 2027 ಜೂನ್ 2ನೇ ತಾರೀಕಿನ ತನಕ ಇರ್ತದೆ. ಅಂತಂದರೆ ಪಂಚಮಾಧಿಪತಿ ಅಂದರೆ ನೀವು ಕೈ ಹಾಕಿದ ಕೆಲಸಗಳನ್ನು ಯಶಸ್ಸು ಮಾಡತಕ್ಕಂಥ ತಾಕತ್ತು. ಆದ್ದರಿಂದ ಕನ್ಯಾ ರಾಶಿಯವರಿಗೆ 2027ನೇ ಇಸ್ವಿ ಜೂನ್ 2ನೇ ತಾರೀಕಿನ ತನಕ ನಿಮಗೆ ತುಂಬ ಅದ್ಭುತವಾದಂತಹ ಶಕ್ತಿ. ಕೈ ಹಾಕಿದ ಕೆಲಸಗಳೆಲ್ಲ ಸುಲಭವಾಗಿ ಆಗ್ತದೆ. ಆಗೋದೇ ಇಲ್ಲ ಅನ್ಕೊಂಡ ಕೆಲಸಗಳನ್ನು ಸಹ ಸುಲಭವಾಗಿ ಮಾಡಬಹುದು. ಹಾಗಂತ ನಾನು ಹೇಳ್ತೇನೆ, ಕೆಲವಿಷ್ಟು ನೆಗೆಟಿವ್ಸ್ ಕೂಡ ಇರ್ತದೆ. ಅದನ್ನು ನಾನು ಕನ್ಯಾ ರಾಶಿಯವರ ಶನಿ ಸಂಚಾರ ಗ್ರಹ ಪ್ರಭಾವದ ವಿಶೇಷ ವಿಡಿಯೋದಲ್ಲಿ ತಿಳಿಸ್ತೇನೆ. ನಾನು ಇದರಲ್ಲಿ ಸ್ವಲ್ಪ ಪಾಸಿಟಿವ್ ನೋಟಲ್ಲಿ ಒಂದು ಪಾಸಿಟಿವ್ ದೃಷ್ಟಿಕೋನದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಅದರಿಂದ ಪಂಚಮಾಧಿಪತಿಯಾಗಿ ಸಪ್ತಮದಿಂದ ಪೂರ್ಣ ದೃಷ್ಟಿಯನ್ನು ಕೊಡ್ತಾನೆ ಅಂದರೆ ಕೈ ಹಾಕದಂತಹ ಕೆಲಸಗಳೆಲ್ಲ ಯಶಸ್ವಿಯಾಗುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ 2027ನೇ ಇಸ್ವಿ ಜೂನ್ ತನಕ ಇದೆ ಅಂತ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಮಕ್ಕಳ ವಿಚಾರದಲ್ಲಿ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಮಕ್ಕಳ ವಿವಾಹಾದಿ ಕೈಂಕರ್ಯಗಳು ಮಾಡಬೇಕು ಅಂದರೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಮಕ್ಕಳ ಸಾಧನೆಯಿಂದ ನಿಮಗೆ ಬಹಳ ಸಂತೋಷ ಆಗ್ತಕ್ಕಂಥದ್ದು. ಕನ್ಯಾ ರಾಶಿಯ ತಂದೆ ತಾಯಿ ನೀವು ನಿಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳಿಸಬೇಕು ವಿದ್ಯಾರ್ಜನೆ ಉದ್ಯೋಗಾದಿ ಕೈಂಕರ್ಯಗಳಿಗೆ ಅಂದರೆ ಅದಕ್ಕೂ ಸಹ ಶನೇಶ್ವರ ಅನುಗ್ರಹ ನಿಮಗೆ ಆಗ್ತಕ್ಕಂಥದ್ದು. ಹೀಗೆ ಹಲವಾರು ವಿಚಾರದಲ್ಲಿ. ಅಷ್ಟೇ ಅಲ್ಲದೆ ಸಂತಾನವೇ ಆಗಿಲ್ಲ, ಕನ್ಯಾ ರಾಶಿ ಮಕ್ಕಳೇ ಆಗಿಲ್ಲ, ಇನ್ನು ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತಂದ್ರೂ ಸಹ ಈ ಶನಿ ಬಲ ಖಂಡಿತವಾಗಿ ನಿಮಗೆ ಅನುಕೂಲ ಮಾಡಿಕೊಡಲಿದೆ. ಒಂದು ವಿಶೇಷವಾದಂಥ ಪರಿಹಾರವನ್ನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ದಯವಿಟ್ಟು ಅದನ್ನು ಆಚರಣೆ ಮಾಡಿಕೊಳ್ಳಿ. ಖಂಡಿತವಾಗಿ ನಿಮಗೆ ಶನೇಶ್ವರ ಗ್ರಹ ಅನುಗ್ರಹ ಆಗೇ ಆಗ್ತದೆ. ಶನಿ ಬಲವನ್ನು ಪಡಿತಾ ಇರತಕ್ಕಂತಹ ಮೂರನೆಯ ಅದ್ಭುತವಾದಂತಹ ಅದೃಷ್ಟವಂತ ರಾಶಿಯವರು ಯಾರಪ್ಪ ಅಂದರೆ ತುಲಾರಾಶಿಯವರು. ತುಲಾರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಪಂಚಮ ಶನಿಯಿಂದಾಗಿ ನೊಂದು ಬೆಂದು ಶನೇಶ್ವರ ಯಾಕಪ್ಪ ಇಷ್ಟು ಹಿಂಸೆ ಕೊಡ್ತಾ ಇದೆಯಾ, ಯಾಕಿಷ್ಟು ಪರೀಕ್ಷೆ ಮಾಡ್ತಾ ಇದೆಯಾ ಶನೇಶ್ವರ ಕಾಪಾಡೋ ಅಂತ ಬಹಳಷ್ಟು ತುಲಾರಾಶಿಯ ಜನ ಕಣ್ಣೀರಲ್ಲೇ ಕೈ ತೊಳೆದಿದ್ದಾರೆ 2.5 ವರ್ಷ. ಅದ್ರ ಬಗ್ಗೆ ಯಾವುದೇ ನನಗೆ ಅನುಮಾನವಿಲ್ಲ. ಆಯಿತು, ಆದರೆ ಇನ್ನು ಮೇಲೆ ಬದಲಾಗ್ತಾನೆ ಶನಿ. ನಿಮ್ಮ ವಿಚಾರದಲ್ಲಿ ಶನೇಶ್ವರ ಒಂದು ಪ್ರಭಾವ ಬದಲಾಗಲಿದೆ. ಶನೇಶ್ವರ ಗ್ರಹ ನಿಮಗೆ ಆಶೀರ್ವಾದ ಮಾಡ್ತಾನೆ ತುಲಾರಾಶಿಯವರಿಗೆ ಒಂದು ಒಳ್ಳೆಯ ದೃಷ್ಟಿಕೋನದಿಂದ ನೋಡಿದಾಗ. ಯಾಕೆಂದರೆ 6ನೇ ಮನೆಗೆ ಷಷ್ಠಕ್ಕೆ ಶನಿ ಸಂಚಾರ, 6ನೇ ಮನೆಯಲ್ಲಿ ಪಾಪಗ್ರಹಗಳು ಶುಭ ಫಲಗಳನ್ನು ಕೊಡಬೇಕು, -*+. ಸೊ ಆದ್ದರಿಂದ ಷಷ್ಠದ ಶನಿ ಶುಭ ಫಲವನ್ನು ಕೊಡಬೇಕು ತುಲಾರಾಶಿಯವರಿಗೆ. ಆದ್ದರಿಂದ 2027ನೇ ಇಸ್ವಿ ಜೂನ್ 2ನೇ ತಾರೀಕಿನ ತನಕ
ತುಲಾರಾಶಿಯವರಿಗೆ ಅದ್ಭುತವಾದ ಶನಿ ಬಲ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಪಂಚಮಾಧಿಪತಿಯಾಗಿರ್ತಾನೆ ಶನಿ. ಸೊ ಆಗೋದೇ ಇಲ್ಲ ಅನ್ಕೊಂಡ ಕೆಲಸಗಳು ಸಹ ನಿಮಗೆ ಖಂಡಿತವಾಗಿ ಆಗಬಹುದು. ಸಾಲಗಳ ವಿಚಾರದಲ್ಲಿ ಅನುಕೂಲವಾಗುತ್ತದೆ. ದೃಷ್ಟಿದೋಷ ಮಾಟಮಂತ್ರ ಶತ್ರುಬಾಧೆಗಳ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅನುಕೂಲವಾಗಲಿದೆ. ಇನ್ನು ಅದೇ ಅಂದರೆ ಒಂದು ಒಳ್ಳೆಯ ದೃಷ್ಟಿಕೋನದಿಂದ ಆರೋಗ್ಯ ಬಾಧೆಗಳಿಂದ ಸತತವಾಗಿ ಕಷ್ಟ ಅನುಭವಿಸ್ತಾ ಇದ್ದರೆ ಇನ್ಮೇಲೆ ಒಂದು ಪರಿಹಾರ ಸಿಗಲಿದೆ. ಸೊ ಈಗ ತುಲಾರಾಶಿಯವರ ಹಲವಾರು ವಿಚಾರಗಳು ನಿಮಗೆ ಅನುಕೂಲವಾಗಲಿದೆ. ಶನೇಶ್ವರನ ಬಲವನ್ನು 2027ನೇ ಇಸ್ವಿ ಜೂನ್ 2ನೇ ತಾರೀಕಿನ ತನಕ ಪಡೆಯಲಿದ್ದೀರಿ. ಹಾಗಂತ ನೆಗೆಟಿವ್ಸ್ ಏನಾರು ಆಗಬಹುದಾ? ಅದು ತುಲಾರಾಶಿಯವರ ಶನಿ ಸಂಚಾರದ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ತೇನೆ. ಪಾಸಿಟಿವ್ ನೆಗೆಟಿವ್ಸ್ ಏನೇ ಇದ್ದರೂ ಖಂಡಿತವಾಗಿ ತಿಳಿಸಲಿದ್ದೇನೆ. ಅದು ಇದೊಂದು ಶುಭ ಫಲದ ದೃಷ್ಟಿಕೋನದಿಂದ ಒಳ್ಳೊಳ್ಳೆದೇನಾಗಬಹುದು ಶನೇಶ್ವರನಿಂದ ಅನ್ನುವಂಥದ್ದು ಯಾವ ಗ್ರಹ ರಾಶಿಯವರಿಗೆ ಬಲ ಸಿಗಲಿದೆ ಶನೇಶ್ವರನು ಅಂತ ಹೇಳ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಅಲ್ಲ, ಮೊದಲನೆಯದಾಗಿ ಹೇಳಬೇಕಾಗಿತ್ತು, ಬಟ್ ಕೊನೆಯದಾಗಿ ಹೇಳ್ತಾ ಇದ್ದೇನೆ. 4ನೇ ರಾಶಿ ಶನೇಶ್ವರನ ಬಲವನ್ನು, ಸಂಪೂರ್ಣವಾದ ಶನಿ ಬಲವನ್ನು 2027ನೇ ಇಸ್ವಿ ಜೂನ್ ತನಕ ಪಡೆಯಲಿರ್ತಕ್ಕಂಥ ಅದ್ಭುತವಾದಂತಹ ರಾಶಿಯವರು ಯಾರಪ್ಪ ಅಂದ್ರೆ ಮೊದಲನೇ ಹೆಸರು ಹೇಳಬೇಕಾಯಿತು, ವೃಷಭ ರಾಶಿಯವರು. ವೃಷಭ ರಾಶಿಯವರಿಗೆ ನಿಮಗೆ ಏನು ಶನೇಶ್ವರ ಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿದ್ದು ಪಂಚಮವನ್ನು ನೋಡ್ತಾನೆ. ಅದ್ಭುತವಾದ ಶನಿ ಬಲ, ಲಾಭದಲ್ಲಿರ್ತಕ್ಕಂಥ ಶನೇಶ್ವರ ಗ್ರಹ. ಸೊ 10 ಹಾಗೂ 11ನೇ ಮನೆ, ಇಲ್ಲೇನಾಗುತ್ತೆ 9ನೇ ಮನೆ ಭಾಗ್ಯಾಧಿಪತಿಯಾಗಿ ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾನೆ ಅಂದರೆ ಇನ್ನು ಅದಕ್ಕಿನ್ನ ಅದೃಷ್ಟ ಇನ್ನೇನು ಬೇಕು ಅನ್ನುವ ರೀತಿಯಲ್ಲಿ ಇರ್ತದೆ ಶನೇಶ್ವರನ ಬಲ. ಯಾರಿಗೆ? ವೃಷಭ ರಾಶಿಯವರಿಗೆ. ಅಂದರೆ ಕೈ ಹಾಕದ ಕೆಲಸಗಳು ಸಹ ತುಂಬ ಅದೃಷ್ಟ, ತುಂಬ ಚೆನ್ನಾಗಿ ಕೆಲಸಗಳಾಗ್ತವೆ. ಶನಿ ಬಲದಿಂದಾಗಿ ಪಿತ್ರಾರ್ಜಿತ ಆಸ್ತಿ ವಿಚಾರಗಳ ಅನುಕೂಲವಾಗುತ್ತದೆ, ಲಾಭವಾಗ್ತದೆ. ತಂದೆಯವರೊಂದಿಗೆ ಮನಸ್ತಾಪ ಭಿನ್ನಾಭಿಪ್ರಾಯಗಳಿದ್ದರೆ ಕೂತ್ಕೊಂಡು ಮಾತಾಡಿಕೊಂಡು ಸಾಲ್ವ್ ಮಾಡಿಕೊಳ್ಬೇಕು. ಕೋರ್ಟು ಕಚೇರಿ ಸಮಸ್ಯೆಗಳಂತಹ ಶನೇಶ್ವರ ಆರಾಧನೆಯಿಂದ ಅದೆಲ್ಲ ಪರಿಹಾರವಾಗ್ತದೆ. ತುಂಬ ಶನೇಶ್ವರನಿಂದ ತುಂಬ ಅನುಕೂಲ ಇದೆ. ಲಾಂಗ್ ಬಿಫೋರ್ ಯಾವಾಗೋ ಇನ್ವೆಸ್ಟ್ ಮಾಡಿ ಇದೇನು ಲಾಸ್ ಆಗುತ್ತೋ ಮುಗಿದೋಯ್ತು, ಅದೊಂದು ಲಾಸ್ ಇನ್ವೆಸ್ಟ್ಮೆಂಟ್ ಆಗೋಯ್ತು ಅಂತ ಯೋಚನೆ ಮಾಡ್ತಿದ್ದೆಲ್ಲ ಸಡನ್ನಾಗಿ ಬದಲಾವಣೆ ಆಗಿ ಸಡನ್ನಾಗಿ ಅದು ಪ್ರಾಫಿಟ್ ಕೊಡಲಿಕ್ಕೆ ಶುರು ಮಾಡ್ತದೆ. ಆ ಥರ ನೀವು ನಿರೀಕ್ಷಣೆ ಮಾಡದೇ ಇರುವ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಶನೇಶ್ವರ ಗ್ರಹ ಅದ್ಭುತವಾದಂಥ ಅದೃಷ್ಟವನ್ನು ತಂದುಕೊಡಲಿದ್ದಾನೆ. ಇದರ ಬಗ್ಗೆ ಯೋಚನೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಶನೇಶ್ವರನ ಆರಾಧನೆ ಚೆನ್ನಾಗಿ ಮಾಡ್ಕೋಬೇಕು. ಆ ವಿಶೇಷವಾದಂಥ ಶನೇಶ್ವರನ ಒಂದು ಆರಾಧನೆ ಮಾಡಿಕೊಂಡ್ರೆ ಈ 4 ರಾಶಿಗಳು ವೃಷಭ, ಮಿಥುನ, ಕನ್ಯಾ, ತುಲಾ, ಈ 4 ರಾಶಿಯವರು ಅಷ್ಟೇ ಅಲ್ಲದೆ ಇನ್ನೂ ಹಲವು ಎಲ್ಲ ರಾಶಿಯವರೇ ಆಗಲಿ ಆ ವಿಶೇಷ ಶನೇಶ್ವರನ ಪ್ರಭಾವನ ಶನೇಶ್ವರನ ಬಲ ಪಡಿಲಿಕ್ಕೆ, ಶನೇಶ್ವರನ ಪೀಡೆ ಪರಿಹಾರವಾಗಿ ಶನೇಶ್ವರನ ಬಲವನ್ನು ಪಡಿಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಪರಿಹಾರಗಳ ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ಸಿಂಪಲ್ ಪರಿಹಾರವನ್ನು ಹೇಳಿಬಿಡ್ತೇನೆ ವೀಕ್ಷಕರೇ. ಈ ವಿಡಿಯೋ ಎಂಡಲ್ಲಿ ನಾನು ವಿಶೇಷವಾದಂತಹ ದಶರಥ ಕೃತ ಶನಿ ಸ್ತೋತ್ರ ಅದನ್ನು ಹೇಳಿರ್ತೇನೆ, ಆಯಿತಾ? ರೆಕಾರ್ಡಿಂಗ್ ಇರ್ತದೆ ನಿಮಗೆ, ಈ ವಿಡಿಯೋ ಎಂಡಲ್ಲೇ ಇರ್ತದೆ. ದಯವಿಟ್ಟು ಪ್ರತಿದಿನ ಆ ಒಂದು ಮಂತ್ರವನ್ನು ಕನಿಷ್ಠ ಒಂದು 18 ಬಾರಿಯೋ 28 ಬಾರಿಯೋ ರಿಪೀಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ನೀವು. ಅದರಿಂದ ಶನೇಶ್ವರ ಗ್ರಹಾನುಗ್ರಹವಾಗ್ತದೆ, ಶನಿ ಪೀಡೆಗಳು ಪರಿಹಾರವಾಗ್ತದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನೇ ಓದಿರ್ತಕ್ಕಂತಹ ಶನೇಶ್ವರ ಅಷ್ಟೋತ್ತರ ಅಂತ 108 ಹೆಸರು, ಅದು ವಿಡಿಯೋ ಲಿಂಕ್ ಹಾಕಿರ್ತೇನೆ ಈ ಡಿಸ್ಕ್ರಿಪ್ಷನ್ನಲ್ಲಿ. ಅದನ್ನು ಸಹ ಅಷ್ಟೇ ಪ್ರತಿದಿನ 1 ಸಲನೋ 3 ಸಲನೋ ರಿಪೀಟೆಡ್ ಕೇಳಿಸ್ಕೊಳ್ಳೋದ್ರಿಂದಲೂ ಸಹ ಶನೇಶ್ವರ ಗ್ರಹಾನುಗ್ರಹ ಖಂಡಿತವಾಗಿ ಆಗ್ತದೆ. ಇದು ಸಿಂಪಲ್ ಪರಿಹಾರಗಳು. ಇನ್ನು ನಿಮ್ಮ ಮನೆ ಹತ್ತಿರದಲ್ಲಿ ಶನೇಶ್ವರ ದೇವಸ್ಥಾನ ಇದೆ ಅಂತ ಆದರೆ ವಾರಕ್ಕೊಮ್ಮೆ ಶನಿವಾರ ಮನೆ ಹತ್ತಿರ ಇರುವ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಅಲ್ಲಿ ಕಬ್ಬಿಣದ ಬಾಂಡ್ಲಿಯಲ್ಲಿ ಅಡಿಗೆಗೆ ಉಪಯುಕ್ತವಾದ ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆ ಆದರೆ ಇನ್ನೂ ಒಳ್ಳೆಯದು, ಹಾಕಿ ಹಿಂಗೆ ನಿಮ್ಮ ಮುಖವನ್ನು ಅದರಲ್ಲಿ ನೋಡಿಕೊಂಡು ಒಂದು ಬೆರಳಗಾತ್ರ ಬತ್ತಿಯನ್ನು ಹಾಕಿ ಹಚ್ಚಿ ಬಂದರೂ ಕೂಡ ತುಂಬ ಒಳ್ಳೆಯದು. ಇಲ್ಲ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಸ್ವಾಮಿಗೆ, ಅದು ಅಷ್ಟೇ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆ ಆದರೂ ತುಂಬ ಒಳ್ಳೆಯದು. ಇನ್ನು ಕರಿ ಎಳ್ಳಿನಲ್ಲೇನೆ ಸ್ವಾಮಿಗೆ ತಿಲಾರ್ಚನೆ ಅಂತ ಶನೇಶ್ವರ ಅಷ್ಟೋತ್ತರವನ್ನು ಹೇಳಿ ಕರಿ ಎಳ್ಳಲ್ಲಿ ಸ್ವಾಮಿಗೆ ಶನೇಶ್ವರನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಬಹುದು. ಇನ್ನು ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿ ಎಳ್ಳನ್ನು ಹಾಕಿ ಗಂಟು ಕಟ್ಟಿ ಅದನ್ನು ಸಹ ದಾನ ಮಾಡಬಹುದು.
ಇಲ್ಲ ಶನಿವಾರಗಳಲ್ಲಿ ಕಬ್ಬಿಣವನ್ನು ದಾನ ಕಬ್ಬಿಣ ಕೊಟ್ಟರೆ ಯಾರು ಬಿಸಾಕ್ಬಿಡ್ತಾರೆ. ಈಗ ಸ್ಟೈಲ್ನ ಸ್ಟೀಲ್ ಪ್ಲೇಟ್ ಅನ್ಕೊಳ್ಳಿ, ಒಂದು ಪ್ಲೇಟ್ ಸ್ಟೈಲ್ನ ಸ್ಟೀಲ್ ಪ್ಲೇಟ್, ಅದರಲ್ಲಿ ಒಂದು ಅರ್ಧ kg ಎಷ್ಟು ಕುಕ್ಕಿಂಗ್ ರೇಡ್ ಎಳ್ಳೆಣ್ಣೆ, ಒಂದು 1/4 kg ಎಷ್ಟು ಕರಿ ಎಳ್ಳು, ಉಳಿದ್ರೆ ಅಡಿಕೆ ದಕ್ಷಿಣೆ ಇಟ್ಬಿಟ್ಟು ಮನೆ ಹತ್ತಿರ ಯಾವುದೋ ದೇವಸ್ಥಾನದಲ್ಲಿ ಅರ್ಚಕರಿಗೆ ಅದನ್ನು ಕೊಟ್ಟು ನಮಸ್ಕಾರ ಮಾಡ್ಬೋದು ಶನಿವಾರದ ದಿನ. ನೋಡಿ, ಎಲ್ಲ ಸಿಂಪಲ್ ಪರಿಹಾರಗಳು ನೀವು ಮಾಡ್ಕೊಳ್ಬೋದಾದಂಥದ್ದು ಅಲ್ಲೇನೆ ಆಯ್ತಲ್ವ. ಇದೆಲ್ಲದನ್ನು ಸಹ ರೆಗ್ಯುಲರ್ ಆಗಿ ಇಟ್ಕೊಳ್ತಕ್ಕಂಥದ್ದು ತುಂಬ 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 ಒಳ್ಳೆಯದು. ಇನ್ನು ಕ್ಷೇತ್ರ ದರ್ಶನಗಳಿಗೆ ಬಂದರೆ ಬಹಳ ಪ್ರಮುಖವಾಗಿ ಹೇಳ್ತೇನೆ ಕೇಳಿ. ಶನೇಶ್ವರ ಸ್ವಾಮಿಯ ಭಗಿನಿ ಅಂತಂದರೆ ತಂಗಿ ಯಮುನಾ ನದಿ. ಈಗ ಮೊನ್ನೆ ಸಂಗಮ ಕುಂಭ ಸ್ನಾನ ಎಲ್ಲ ಕುಂಭಮೇಳಕ್ಕೆ ಹೋದ್ರಲ್ಲ, ಅಲ್ಲಿ ಯಮುನಾ, ಸರಸ್ವತಿ, ಗಂಗಾ ಮೂರೂ ನದಿಗಳ ಒಂದು ಸಂಗಮ ಆಗಿರತಕ್ಕಂಥ ಸನ್ನಿಧಾನ. ಅಲ್ಲಿ ಯಮುನಾ ನದಿಯೂ ಸಹ ಹರಿತಾಳೆ. ಯಮುನೆಯಲ್ಲಿ ಸ್ನಾನ ಮಾಡಿದರೆ ಶನಿಪೀಡೆಗಳು ಪರಿಹಾರ ಅಂತ ಹೇಳ್ತಾರೆ. ಯಾಕೆಂದರೆ ತಂಗಿ ಅಲ್ವಾ, ಭಗಿನಿ, ಆದ್ದರಿಂದ ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಯಮುನಾ ನದಿಗೆ ತೀರ್ಥ ಶನಿಪೀಡೆಗಳನ್ನು ಪರಿಹಾರ ಮಾಡ್ತದೆ ಅಂತ ಹೇಳ್ತಾರೆ. ಅದಲ್ಲದೆ ಹೋದರೆ ನೀವು ಮಹಾರಾಷ್ಟ್ರದ ಶನಿಸಿಂಗನಾಪುರಕ್ಕೆ ಹೋಗ್ಬೋದು. ಇಲ್ಲ ಅಂದರೆ ಇನ್ನೂ ಒಂದು ಪವರ್ಫುಲ್ ಆಗಿರತಕ್ಕಂಥ ಸನ್ನಿಧಾನ ಯಾವುದು ಅಂತಂದರೆ ತಿರುನೆಲ್ಲಾರ್, ಶನೇಶ್ವರನ ಒಂದು ಅದ್ಭುತವಾದಂಥ ಸನ್ನಿಧಾನ. ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರನ ಸನ್ನಿಧಾನ. ಶನೇಶ್ವರ ಎಲ್ಲೂ ಸಹ ಸೋಲನ್ನು ಕಂಡವನಲ್ಲ, ಸೋಲಿಲ್ಲದ ಸರದಾರ ಶನೇಶ್ವರ. ಅಂತಹ ಶನೇಶ್ವರನ್ನ ಈಶ್ವರ ನಿಗ್ರಹಿಸಿದಂತಹ ಸ್ಥಾನ ಯಾವುದಪ್ಪ ಅಂತಂದರೆ ತಿರುನೆಲ್ಲಾರ್. ಅಲ್ಲಿ ನಳಚಕ್ರವರ್ತಿಗೂ ಸಹ ಮೋಕ್ಷವನ್ನು ಅಥವಾ ಶನೇಶ್ವರ ಅನುಗ್ರಹವನ್ನು ಪಡೆದಂತಹ ಒಂದು ಸನ್ನಿಧಾನ. ಅದಕ್ಕೆ ಅದು ತಿರುನೆಲ್ಲಾರ್ ಅಂತಾರೆ ಕರೀತಾರಲ್ಲಿ. ಅಲ್ಲಿ ತೀರ್ಥ ಇದೆ, ನಳತೀರ್ಥ ಅಂತಲೇ ತೀರ್ಥ ಇದೆ. ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತಗೊಂಡಂತಹ ದರ್ಭಾರಣ್ಯೇಶ್ವರ ಸ್ವಾಮಿಗೆ ಒಂದು ಸನ್ನಿಧಾನ ಇದೆ, ಈಶ್ವರನ ಸನ್ನಿಧಾನ. ಪ್ರಪಂಚದಲ್ಲಿ ಎಲ್ಲೋದ್ರೂ ಶನಿಪೀಡೆ ಪರಿಹಾರ ಆಗುತ್ತೋ ಇಲ್ವೋ, ನೀವು ತಿರುನೆಲ್ಲಾರ್ಗೆ ಹೋಗಿ ಈಶ್ವರನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದರೆ, ಈಶ್ವರನ ಪ್ರಸಾದವನ್ನು ಪಡೆದು ಬಂದರೆ, ಆ ಒಂದು ದರ್ಭಾರಣ್ಯೇಶ್ವರ ಸನ್ನಿಧಾನದಲ್ಲಿ ನಳತೀರ್ಥದಲ್ಲಿ ನೀವೇನಾದರೂ ಆ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಬಂದರೂ ಸಹ ನಿಮಗೆ ಶನಿಪೀಡೆಗಳು ಪರಿಹಾರವಾಗಿ ಒಂದು ಈಶ್ವರ ಶನೇಶ್ವರನ ನಿಗ್ರಹ ಮಾಡ್ತಾನೆ. ಅಂದರೆ ಶನಿಪೀಡೆಗಳನ್ನೆಲ್ಲ ನಿಗ್ರಹ ಮಾಡ್ತಾನೆ ಶನೇಶ್ವರ ಅಂತ ಹೇಳ್ತಾರೆ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ, ನಾನು ಹೇಳ್ತಿರುವಂಥದ್ದಲ್ಲ. ಸೊ ಅದರಿಂದ ಈ ತರಹ ನೀವು ಕ್ಷೇತ್ರ ದರ್ಶನಗಳನ್ನು ನೀವು ಮಾಡ್ಬೋದಿಲ್ಲ, ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೇನೆ, ನಾನೇ ಮಾಡಿದ್ದೇನೆ. ಏನಪ್ಪ ಅಂತಂದರೆ ನಿಮ್ಮೆಲ್ಲರ ಒಂದು ಶನಿಪೀಡೆಗಳ ಪರಿಹಾರಕ್ಕೋಸ್ಕರ ಒಂದು ವಿಶೇಷವಾಗಿ ನಾವು ಈ ಒಂದು ಅಮಾವಾಸ್ಯೆಯ ದಿವಸ ಪರ್ವಕಾಲ ಮಾರ್ಚ್ 29ನೇ ತಾರೀಕು ಮಹಾಸೂರ್ಯಗ್ರಹಣ, ಅವತ್ತೇ ಶನಿ ಸಂಚಾರ. ಈ ಬಾರಿ ಅಮಾವಾಸ್ಯೆ ಸೂರ್ಯಗ್ರಹಣದ ದಿವಸವೇ ಶನೇಶ್ವರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಸೊ ಅವತ್ತಿನ ದಿವಸವೇ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಇಂತಹ ಒಂದು ಅದ್ಭುತವಾದ ಶನಿಶಾಂತಿ ಹೋಮದಲ್ಲಿ ದಯವಿಟ್ಟು ನೀವು ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೆ ವಿಶೇಷವಾಗಿ ಅಭಿಮಂತ್ರಿತ ನೀಲವರ್ಣ ಯಾವುದಪ್ಪ ಒರಿಜಿನಲ್ ಬ್ಲೂ ಸಫೈರ್ ಅನ್ನು ಕೊಡ್ತಾ ಇದ್ದೇವೆ. ಈ ಒಂದು ಒರಿಜಿನಲ್ ಬ್ಲೂ ಸಫೈರ್ ರತ್ನವನ್ನು ಕಲ್ಲನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ನೀಲಿಮಣಿ ಅಂತ ಕರಿತೇವಲ್ಲ, ನೀಲಿ ಪುಷ್ಯರಾಗ, ಅದು ಒರಿಜಿನಲ್ ನೀಲಿ ಪುಷ್ಯರಾಗವನ್ನೇ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ಕೊಡ್ತಾಯಿವೆ. ಅದನ್ನು ಏನು ಮಾಡಿದ್ದೇನೆ ಅಂದರೆ ಈ ವಿಶೇಷವಾದಂತಹ ಒಂದು ಒರಿಜಿನಲ್ ಬ್ಲೂ ಸಫೈರ್ ನೀಲಿ ಪುಷ್ಯರಾಗ ರತ್ನವನ್ನು ತಿರುನೆಲ್ಲಾರ್, ನನಗಾಗಲೇ ಹೇಳದ್ನಲ್ಲ, ಆ ತಿರುನೆಲ್ಲಾರ್ ಕ್ಷೇತ್ರ ಅಗಸ್ತ್ಯ ಮಹರ್ಷಿಗಳಿಂದ ದರ್ಭಾರಣ್ಯೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ, ಪ್ರತಿಷ್ಠಾಪಿತ ಸನ್ನಿಧಾನದಲ್ಲಿ ಶನೇಶ್ವರನ ಒಂದು ಅನುಗ್ರಹವಾಗಬೇಕು ಅಂತ ಅಲ್ಲಿ ಆ ನಳತೀರ್ಥದಲ್ಲಿ ಈ ಒಂದು ವಿಶೇಷವಾದಂತಹ ಒರಿಜಿನಲ್ ನೀಲಿ ಪುಷ್ಯರಾಗಗಳನ್ನು ಅಭಿಮಂತ್ರಣೆ ಅಂದರೆ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿಂದ ಸ್ವಾಮಿಯ ಸನ್ನಿಧಾನದಲ್ಲಿ ಮತ್ತೆ ಪುನಃ ಇದನ್ನು ಅಭಿಮಂತ್ರಣೆ ಮಾಡಿಕೊಂಡು
ನಿಮಗೆ ಗೊತ್ತಿದೆಯೋ ಇಲ್ವೋ, ನಾನು ಕೂಡ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದೆ. ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಹೋದಾಗ ಸಪರೇಟಾಗಿ ಕೇವಲ ಯಮುನಾ ನದಿಯ ತೀರ್ಥವನ್ನೇ ಸಪರೇಟಾಗಿ ತಗೊಬಂದಿದ್ದೆ. ಆ ಯಮುನಾ ನದಿಯ ತೀರ್ಥವನ್ನು ಹಾಗೇ ಇಟ್ಕೊಂಡಿದ್ದೆ. ಯಾಕೆ ಸಪರೇಟಾಗಿ ಇಟ್ಕೊಂಡಿದ್ದೆ? ಅದು ತ್ರಿವೇಣಿ ಸಂಗಮದ ಜಲ ಅಲ್ಲ, ಪ್ಯೂರ್ ಯಮುನಾ ನದಿಯ ಒಂದು ಶುದ್ಧವಾದ ಯಮುನಾ ನದಿಯ ಒಂದು ಜಲವನ್ನು ಒಂದು ಕ್ಯಾನ್ ತುಂಬ ತಂದಿಟ್ಕೊಂಡಿದ್ದೆ. ಆ ಜಲದಿಂದಲೇ ಈ ಒಂದು ವಿಶೇಷವಾದಂತಹ ನೀಲಿ ಪುಷ್ಯರಾಗ ರತ್ನ ಮಣಿಗಳನ್ನು ನಾವು ರುದ್ರಾಭಿಷೇಕ ಮಾಡಿ ಎನರ್ಜೈಸ್ ಮಾಡ್ತೇವೆ. ಸೊ ಆದ್ದರಿಂದ ದರ್ಭಾರಣ್ಯೇಶ್ವರ ಸನ್ನಿಧಾನ, ತಿರುನೆಲ್ಲಾರ್ ನಮ್ಮ ನಳ ಒಂದು ತೀರ್ಥ ಇರತಕ್ಕಂಥ ಒಂದು ಸನ್ನಿಧಾನ, ಶನೈಶ್ಚರ ಸನ್ನಿಧಾನದಲ್ಲಿ ಎನರ್ಜೈಸ್ ಆಗಿ ಬಂದಂತಹ ಈ ವಿಶೇಷವಾದ ನೀಲಿಮಣಿಯನ್ನು ಮತ್ತೆ ಪುನಃ ನಾವು ವಿಶೇಷವಾಗಿ ಯಮುನಾ ನದಿಯ ಜಲದಲ್ಲಿ ಅಭಿಷೇಕಾದಿಗಳನ್ನು, ರುದ್ರಾಭಿಷೇಕಾದಿಗಳನ್ನು ಮಾಡಿ ಮತ್ತೆ ಪುನಃ ಎನರ್ಜೈಸ್ ಮಾಡ್ತೇವೆ. ಈ ಒಂದು ವಿಶೇಷವಾದಂತಹ ನೀಲಿ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ನೀವೆಲ್ಲ ಧಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ, ಉಂಗ್ರ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇನೆ. ಯಾಕೆಂದರೆ ಸ್ವಲ್ಪ ನಿಮಗೆ ಇಟ್ಕೊಳ್ಳಿಕ್ಕೆ ಅನುಕೂಲವಾಗಲಿ ಅಂತ. ಇದನ್ನು ನೀವೇನು ಮಾಡಬೇಕು, ಪ್ರತಿಯೊಬ್ಬರೂ ಸಹ ಹೇಳ್ತಾನೆ, ಒಂದು ಚಿಕ್ಕದೊಂದು ಸ್ಟೀಲ್ ಒಂದು ಚಿಕ್ಕ ಪ್ಲೇಟ್ ಅಥವಾ ಕಪ್ ಇಟ್ಕೊಳ್ಳಿ. ಒಂದು ಕಪ್ ಅಂತೀವಲ್ಲ, ಈ ಥರ ಒಂದು ಚಿಕ್ಕ ಕಪ್ಪು. ಸೊ ಅದರ ಒಳಗೆ ಈ ಒಂದು ಉಂಗುರವನ್ನು ಅಥವಾ ಈ ನೀಲಿ ಮಣಿಯನ್ನು ಅದರ ಒಳಗಡೆ ಹಂಗೆ ಇಟ್ಕೊಂಬಿಡಿ. ಇಟ್ಟು ಅದರ ತುಂಬ ಜಲವನ್ನು ತುಂಬಿ, ನೀರನ್ನು ತುಂಬಿ ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು. ಆ ಜಲವನ್ನು ನೀವು ಪ್ರೋಕ್ಷಣೆಯನ್ನು ಮಾಡಿಕೊಳ್ಬಹುದು. ಆಯ್ತಲ್ವಾ? ಆ ತುಳಸಿಯಲ್ಲಿ ಆ ಜಲಪ್ರೋಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಹಾಗೂ ನೀವು ಇದನ್ನು ಧಾರಣೆ ಮಾಡ್ಕೊಳ್ಳಿ ಬೆರಳಲ್ಲಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಪರ್ಸಲ್ಲಿರಬಹುದು, ನಿಮ್ಮ ಪಾಕೆಟಲ್ಲಿರಬಹುದು, ನಿಮ್ಮ ಜೊತೆಯಲ್ಲಿ, ಗೊತ್ತಾಯ್ತಲ್ವಾ? ಈ ಒಂದು ನೀಲಿ ಮಣವನ್ನು ಒಂದು ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು. ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳೋದೇ ಇಲ್ಲ. ಯಾಕೆಂದರೆ ನಿಮ್ಮ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಜಾತಕಾನುಸಾರವಾಗಿ ರತ್ನಧಾರಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ನೀವು ಇಟ್ಟುಕೊಂಡ್ರೆ ಸಾಕು, ನೀವು ಅದನ್ನು ಧಾರಣೆ ಮಾಡಬೇಕು ಅಂತಿಲ್ಲ. ಬಹಳಷ್ಟು ಜನ ಕೇಳ್ತಾರೆ, ಸ್ವಾಮಿ ಇದನ್ನ ಹಾಕೊಂಡು ನಾನ್ ವೆಜ್ ತಿನ್ಬೋದಾ, ಇದನ್ನ ಹಾಕೊಂಡು ಆಸ್ಪತ್ರೆಗೆ ಹೋಗ್ಬೋದಾ, ಇದನ್ನ ಹಾಕೊಂಡು ಎಲ್ಲೋ ಒಂದು ಕಡೆ ಸೂತ್ಕ ಇರ್ತದೆ, ಭಾಳ ಲೇಡೀಸು ನಾವು ಪೀರಿಯಡ್ಸ್ ಆಗ್ತೀವಿ ಹಾಕ್ಕೋಬೋದಾ ಇತ್ಯಾದಿಗಳು ಬಹಳಷ್ಟು ಜನ ಇರ್ತದೆ. ಅದರಿಂದ ನಾನು ಇದನ್ನು ಯಾರಿಗೂ ಸಹ ಧಾರಣೆಯ ಬಗ್ಗೆ ಹೇಳ್ತಾನೆ ಇಲ್ಲ. ಇದನ್ನು ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಇದನ್ನು ಶೇಖರಿಸಿ ಇಟ್ಕೊಂಡಿರ್ತಕ್ಕಂಥ ನಿಮಗೋಸ್ಕರ ಸಪ್ರೇಟಾಗಿ ನೀವು ಇಟ್ಕೊಳ್ಬಹುದು. ಇದನ್ನು ಬಹಳಷ್ಟು ಜನ ಬೇಕಾದ್ರೆ ದಾರ ಕಟ್ಕೊಂಡು ಕುದಿಗೆಲ್ ನೇತು ಹಾಕ್ಕೊಂಡವರು ಸಹ ಇದ್ದಾರೆ, ಒಳಗಡೆ ಇರ್ತದೆ ಅನ್ನೋ ಲೆಕ್ಕದಲ್ಲಿ. ಸೊ ನೋ ಪ್ರಾಬ್ಲಮ್. ಬಟ್ ಈ ಒಂದು ವಿಶೇಷವಾದಂತಹ ನೆನಪಿಟ್ಕೊಳ್ಳಿ, ಯಮುನಾ ನದಿಯ ತೀರ್ಥದಲ್ಲಿ, ನಳತೀರ್ಥದಲ್ಲಿ, ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ, ತಿರುನೆಲ್ಲಾರ್ ಶನೈಶ್ಚರನ ಸನ್ನಿಧಾನದಲ್ಲಿ ವಿಶೇಷವಾಗಿ ಅಭಿಮಂತ್ರಿತ ಈ ಒಂದು ವಿಶೇಷವಾದ ಒರಿಜಿನಲ್ ನೀಲಿಮಣಿ, ಒರಿಜಿನಲ್ ಬ್ಲೂ ಸಫೈರ್, ಈ ಒಂದು ರತ್ನವನ್ನು ನಾವು ಮಾರ್ಚ್ 29ನೇ ತಾರೀಕು ಶನಿವಾರ ಮಹಾಸೂರ್ಯಗ್ರಹಣ ಅಮಾವಾಸ್ಯೆ ಪರ್ವಕಾಲದಂದು ಸಹಸ್ರ ಶನಿ ಶಾಂತಿ 1008 ಸಂಖ್ಯೆಯಲ್ಲಿ ಶನೈಶ್ಚರನಿಗೆ ವಿಶೇಷವಾಗಿ, ಇನ್ನೂ ಹಲವಾರು ಹೋಮಗಳಿರುತ್ತೆ, ಅದ್ರ ಜೊತೆಗೆ ವಿಶೇಷವಾಗಿ ಶನಿ ಶಾಂತಿ ಹೋಮವನ್ನು ಮಾಡಿ ನಿಮಗೆ ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ದಯವಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ, ಒನ್ಸ್ ಇನ್ 2.5 years, 2.5 ವರ್ಷಕ್ಕೆ ಒಮ್ಮೆ ಬರುವಂತಹ ಸದವಕಾಶ ಇದು. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ವಿಶೇಷ ಶನಿ ದೃಷ್ಟಿ, ಆ ಶನೀಶ್ವರ ಶುಭಫಲ ಮೇಷಾದಿ ಮೀನರಾಶಿಯ ಪರ್ಯಂತ ಪ್ರತಿಯೊಂದು ರಾಶಿಯವರಿಗೂ ಶನಿಪೀಡೆ ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅನ್ನುವ ದೃಷ್ಟಿಯಿಂದ ಅತ್ಯಂತ ಕಾಸ್ಟ್ಲಿ ರತ್ನ ಒರಿಜಿನಲ್ ಬ್ಲೂ ಸಫೈರನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಯಾವುದು, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಯಮುನಾ ನದಿಯ ತೀರ್ಥದಲ್ಲಿ ರುದ್ರಾಭಿಷೇಕದೊಂದಿಗೆ ಎನರ್ಜೈಸ್ ಆದಂತಹ ಹಾಗೂ ತಿರುನೆಲ್ಲಾರ್ ಕ್ಷೇತ್ರ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತ ದರ್ಭಾರಣ್ಯೇಶ್ವರ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಈಶ್ವರನಿಂದ ನಿಗ್ರಹಿತನಾದಂತಹ ಶನೇಶ್ವರನ ಒಂದು ಅನುಗ್ರಹ, ಆ ಒಂದು ತಿರುನೆಲ್ಲಾರ್ ಸನ್ನಿಧಾನ, ಅಲ್ಲಿಗೆ ಅದನ್ನು ತೆಗೆದುಕೊಂಡು ಹೋಗಿ ಎನರ್ಜೈಸ್ ಮಾಡಿ ತಗೊಂಡಿದ್ದಲ್ಲ. ಈ ಒಂದು ವಿಶೇಷವಾದಂತಹ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರು ನಿಮ್ಮ ಒಟ್ಟಿಗೆ ಇದನ್ನು ಇಟ್ಟುಕೊಂಡ್ರೆ ಸಾಕು.
ಗೊತ್ತಾಯ್ತಲ್ವಾ? ಇನ್ನು ಧಾರಣೆ ಮಾಡೋರು ಅವ್ರಿಗೆ ಬಿಟ್ಟಂಥ ವಿಚಾರ. ಇನ್ನು ಕೆಲವರು ಇದನ್ನು ನೀವು ಧಾರಣೆ ಮಾಡಲೇಬೇಕು ಅಂದರೆ ನೀವು ಬೆಳ್ಳಿಯಲ್ಲಿ ಮತ್ತೆ ಪುನಃ ನೀವು ಮಾಡಿಸ್ಕೊಳ್ಳಿ, ಒರಿಜಿನಲ್ ಸಿಲ್ವರ್ನಲ್ಲಿ ನೀವು ಮಾಡಿಸ್ಕೊಳ್ಬೋದು, ಗೋಲ್ಡಲ್ಲಿ ಬೇಡ, ಸಿಲ್ವರ್ನಲ್ಲಿ ಮಾಡಿಸ್ಕೊಳ್ಳಿ. ಎಲ್ಲರೂ ಗಟ್ಟಿಯಾಗಿ ನೀವು ಮಾಡಿಸ್ಕೊಳ್ಬಹುದು ಬೇಕಾದಂಥವ್ರು. ಇನ್ನುಳಿದವರು ಹಾಗೆ ಅದನ್ನು ಇಟ್ಕೊಳ್ಳಿ. ಖಂಡಿತವಾಗಿ ನಿಮಗೆಲ್ಲರಿಗೂ ಸಹ 2.5 ವರ್ಷಗಳ ಕಾಲ ಶನೈಶ್ಚರ ಅನುಗ್ರಹವಾಗಲಿ. ಯಾವುದೇ 2027 ಜೂನ್ 2ನೇ ತಾರೀಕಿನ ತನಕ ಶನೈಶ್ಚರನಿಗೆ ಎಲ್ಲ ಪೀಡೆಗಳು ಪರಿಹಾರವಾಗಿ ಶನೈಶ್ಚರ ಅನುಗ್ರಹವಾಗಲಿ. ನಿಮಗೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗಬೇಕು. ಬಹಳ ಪ್ರಮುಖವಾದ ವಿಡಿಯೋ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಸ್ಯ ಶ್ರೀ ಶನೈಶ್ಚರ ಸ್ತೋತ್ರ ಮಂತ್ರಸ್ಯ ದಶರಥ ಋಷಿಃ ಶನೈಶ್ಚರೋ ದೇವತಾ ತ್ರಿಷ್ಠುಪ್ ಛಂದಃ ಶನೈಶ್ಚರ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ. ದಶರಥ ಉವಾಚ ಕೋಣೋಂತಕೋ ರೌದ್ರಯಮೋಥ ಬಭ್ರುಃ ಕೃಷ್ಣಃ ಶನಿಃ ಪಿಂಗಲ ಮಂದಸೌರಿಃ ನಿತ್ಯಂ ಸ್ಮೃತೋ ಯೋ ಹರತೆ ಚ ಪೀಡಾಂ ತಸ್ಮೈ ನಮಃ ಶ್ರೀರವಿನಂದನಾಯ. ಸುರಾಸುರಾಃ ಕಿಂ ಪುರುಷೋ ರಗೇಂದ್ರಾಃ ಗಂಧರ್ವ ವಿದ್ಯಾಧರ ಪನ್ನಗಾಶ್ಚ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ನರಾ ನರೇಂದ್ರಃ ಪಶವೋ ಮೃಗೇಂದ್ರಾಃ ವನ್ಯಾಶ್ಚ ಗೆ ಕೀಟಪತಂಗಭೃಂಗಾಃ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ದೇಶಾಶ್ಚ ದುರ್ಗಾಣಿ ವನಾನಿ ಯತ್ರ ಸೇನಾನಿವೇಶಾಃ ಪುರ್ಪತ್ತನಾನಿ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ಕಿಲೈರ್ಯವೈರ್ಮಾಶಗುಡಾನ್ನದಾನೈಃ ಲೋಹೇನ ನೀಲಾಂಬರದಾನತೋ ವಾ ಪ್ರೀಣಾತಿ ಮಂತ್ರೈರ್ನಿಜವಾಸರೆ ಚ ತಸ್ಮೈ ನಮಃ ಶ್ರೀರವಿನಂದನಾಯ. ಪ್ರಯಾಗಕೂಲೆ ಯಮುನಾತಟೆ ಚ ಸರಸ್ವತಿ ಪುಣ್ಯಜಲೆ ಗುಹಾಯಾಂ ಯೋ ಯೋಗಿನಾಂ ಧ್ಯಾನಗತೋಪಿ ಸೂಕ್ಷ್ಮಃ ತಸ್ಮೈ ನಮಃ ಶ್ರೀರವಿನಂದನಾಯ. ಅನ್ಯಪ್ರದೇಶಾತ್ ಸ್ವಗೃಹಂ ಪ್ರವಿಷ್ಟಃ ತದೀಯವಾರೆ ಸ ನರಃ ಸುಖೀ ಸ್ಯಾತ್ ಗೃಹಾತ್ ಗತೋ ಯೋ ನ ಪುನಃ ಪ್ರಯಾತಿ ತಸ್ಮೈ ನಮಃ ಶ್ರೀರವಿನಂದನಾಯ. ಸೃಷ್ಟಾ ಸ್ವಯಂ ಭೂರ್ಭುವನತ್ರಯಸ್ಯ ತ್ರಾತಾ ಹರೀಶೋ ಹರತೆ ಪಿನಾಕಿ ಏಕಸ್ತ್ರಿಧಾರುಗ್ಯಜುಸ್ಸಾಮಮೂರ್ತಿಃ ತಸ್ಮೈ ನಮಃ ಶ್ರೀರವಿನಂದನಾಯ. ಶನ್ಯಷ್ಟಕಂ ಯಃ ಪ್ರಗತಃ ಪ್ರಭಾತೆ ನಿತ್ಯಂ ಸುಪುತ್ರೈ ಪಶುಬಾಂಧವೈಶ್ಚ ಪಠೇತ್ತು ಸೌಖ್ಯಂ ಭುವಿ ಭೋಗಯುಕ್ತಃ ಪ್ರಾಪ್ನೋತಿ ನಿರ್ವಾಣಪದಂ ತದಂತೆ. ಕೋಣಸ್ಥಃ ಪಿಂಗಲೋ ಬಭ್ರುಃ ಕೃಷ್ಣೋ ರೌದ್ರೋಂತಕೋ ಯಮಃ ಸೌರಿಃ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ. ಏತಾನಿ ದಶ ನಾಮಾನಿ ಪ್ರಾತರುತ್ಥಾಯ ಯಃ ಪಠೇತ್ ಶನೈಶ್ಚರ ಕೃತಾ ಪೀಡಾ ನ ಕದಾಚಿತ್ ಭವಿಷ್ಯತಿ. ಇತಿ ಶ್ರೀ ದಶರಥ ಕೃತ ಶ್ರೀ ಶನೈಶ್ಚರಾಷ್ಟಕಂ ಸಂಪೂರ್ಣಂ. ಓಂ ಶಂ ಶನೈಶ್ಚರಾಯ ನಮಃ.